ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗೆ ಕಾಣಿಸ್ತಿದೆ ನನ್ನ ಹೊಸ ಲುಕ್? ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಮ ಫೋನಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು 2024 ಮುಗಿತಾ ಬಂತು. ದಿಸ್ ಇಸ್ ದಿ ಲಾಸ್ಟ್ ಡೇ ಟುಡೇ. ನಾಳೆಯಿಂದ 2025 ಶುರು ಆಗ್ತಿದೆ. ಹೊಸ ವರ್ಷ, ಹೊಸ ಕನಸುಗಳು, ಹೊಸ ಬಂಧ ಎಲ್ಲನೂ ಚೆನ್ನಾಗಾಗಲಿ. ನಿಮಗೆ ಈ ಹೊಸ ವರ್ಷ ತುಂಬ ತುಂಬ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿ. ನಿಮಗೆ ಎಲ್ಲ ಅವಕಾಶಗಳಲ್ಲೂ ನಿಮಗೆ ಜಯ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನನಗೂ ಅಷ್ಟೇ ಈ 2025 ಹೊಸ ಕನಸುಗಳು, ಹೊಸ ಅನುಭವಗಳು, ಹೊಸ ಅವಕಾಶಗಳು ನನಗೆ ಹುಟ್ಟುತ್ತೆ ಅಂತ ನಾನು ಅಂದ್ಕೊಳ್ತಾ ನಾನು 2025ಗೆ ಕಾಲಿಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು 75th ಡೇ, 75 ಡೇಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿ ಇವತ್ತು ಕೊನೆ ದಿನ. ಸೊ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅನ್ನೋದು ಸಹ ಅಪ್ಡೇಟ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ನೋಡಿ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಏನೋ ನೆನೆಸ್ಕೊಂಡೆ ಸಿಂಬಾ. ಹೋಗು, ಅಲ್ಲಿ ಕುತ್ಕೋ, ಹೋಗು, ಸುಮ್ಮನೆ ಹೋಗು. ಇವನ್ಗೆ ಇವಾಗ ಆಚೆ ಬಿಡಬೇಕು. ಮಗು ಮಲಗಿದೆ, ಆಚೆ ಬಿಟ್ಟರೆ ಹೋಗಿ ಅಲ್ಲಿ ಕಿರ್ಚಾಡ್ತಾನೆ. ಅವಳು ಎದೊಳ್ತಾಳೆ. ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಇವಾಗ ಹಿಂಗಾಡ್ತಿದ್ದಾನೆ. ಈ ವೀಕ್ ಪೂರ್ತಿ ನಾನು ಯಾವುದೇ ಶಾರ್ಟ್ಸ್ನ ಅಪ್ಲೋಡ್ ಮಾಡಿಲ್ಲ 75 ಡೇಸ್ ಚಾಲೆಂಜ್ದು. ಇಷ್ಟು ದಿನ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಬಂದ್ಬಿಟ್ಟು ಈ ಲಾಸ್ಟ್ ವೀಕಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಇಟ್ ವಾಸ್ ಕೈಂಡ್ ಆಫ್ ಅ ಎಮೋಷ್ನಲ್ ವೀಕ್ ಫಾರ್ ಮೀ. ಯಾಕಂದರೆ ನನಗೆ ಜನವರಿ 1 ಕೆಲಸಕ್ಕೆ ಜಾಯ್ನ್ ಆಗಬೇಕಾಗಿದೆ. ಆ್ಯಂಡ್ ದಿಸ್ ವೀಕ್ ವಾಸ್ ಸೋ ಎಮೋಷ್ನಲ್. ನಾನು ಎವ್ರಿ ಡೇ ಅಳ್ತಾನೆ ಡೇ ಸ್ಟಾರ್ಟ್ ಮಾಡಿದ್ದೀನಿ, ಅಳ್ತಾನೆ ಡೇನ ಎಂಡ್ ಮಾಡಿದ್ದೀನಿ. ಒಂಥರ ಭಯ, ಒಂಥರ ಆ್ಯಂಗ್ಸೈಟಿ, ಅವಳನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಥರ ಒಂಥರ ಫೀಲಿಂಗು. ಇಷ್ಟು ದಿನ ಮನೇಲೇ ಇದ್ಬಿಟ್ನಲ್ವಾ. ಸೊ 2024 ಫೆಬ್ರವರಿ 10ಗೆ ಅನಿಸುತ್ತೆ ನಾನು ಕೆಲಸದಿಂದ ರಜಾ ತಗೊಂಡಿದ್ದು, ಮೆಟರ್ನಿಟಿ ಲೀವ್. ಈ ಸಲ ಫೆಬ್ರವರಿ ಬಂದರೆ 1 ಇಯರ್ ಆಗುತ್ತೆ. ಆಲ್ಮೋಸ್ಟ್ 1 ಇಯರ್ ಆರಾಮಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು 24/7 ನಾನು ಒಬ್ಬಳೇ ನೋಡಿಕೊಂಡು ಇವಾಗ ಸಡನ್ನಾಗಿ ಅವಳನ್ನ ಬಿಟ್ಟು ಹೋಗ್ಬೇಕಂದ್ರೆ ನಿಮಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಈ ವೀಕ್ ಒಂದು ಸ್ವಲ್ಪ ಎಮೋಷ್ನಲ್ ವೀಕ್ ಆಗಿತ್ತು ನನಗೆ. ಆ್ಯಂಡ್ ನಾನು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿಲ್ಲ ಶಾರ್ಟ್ಸ್ ಮೇಲೆ. ಆದಷ್ಟು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಹಾಗಂತ ನಾನು ಡಯಟಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ, ಯಾವುದೇ ಚೀಟಿಂಗ್ ಮಾಡಿಲ್ಲ, ಯಾವುದೇ ಓವರ್ ಈಟಿಂಗ್ ಮಾಡಿಲ್ಲ. ಸೊ ಕನ್ಸಿಸ್ಟೆಂಟಾಗಿ ನಾನು ಡಯಟ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ರಿಸಲ್ಟ್ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ನನಗಂತೂ ನನ್ನ ವೆಯ್ಟ್ ಲಾಸ್ ಅಪ್ಡೇಟ್ 75 ಡೇಸ್ ಚಾಲೆಂಜ್ ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ತಿದೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಥಿಂಗ್ ಐ ಹ್ಯಾವ್ ಎವರ್ ಡನ್ ಇನ್ 2024 ಅಂತ ಅನಿಸ್ತಿದೆ. ಯಾಕಂದರೆ ಈ 75 ಡೇಸ್ ಚಾಲೆಂಜ್ ತೊಗೊಂಡಿಲ್ಲ ಅಂದರೆ ನಾನು ಇನ್ನೂ 85 kgsಲ್ಲೇ ಇರ್ತಿದ್ದೆ, ಇಷ್ಟು ವೆಯ್ಟ್ ಲಾಸ್ ಆಗಿರ್ತಿರ್ಲಿಲ್ಲ. ಐ ಡಿಂಟ್ ಲೈಕ್ ದ ಓಲ್ಡ್ ಮೀ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಐ ಹ್ಯಾಡ್ ಜಸ್ಟ್ ಗಿವನ್ ಬರ್ತ್ ಅಲ್ವಾ. ಸೊ ನನ್ನ ಬಾಡಿ ಕೂಡ ರಿಕವರ್ ಆಗ್ತಿತ್ತು. ಈ 75 ಡೇಸಲ್ಲಿ ನನ್ನ ಮೇಲೆ ನನಗೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ನನ್ನ ಹೆಲ್ತ್ನ ನಾನು ಪ್ರಯಾರಿಟೈಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ 2024 ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ ಡಿಸಿಷನ್ ಐ ಟುಕ್. ಸೊ ಆ ಡಿಸಿಷನ್ ಪ್ರಕಾರ ನಾನು ನಿಂತ್ಕೊಂಡು ವೆಯ್ಟ್ ಲಾಸ್ ಮಾಡಿ ನನ್ನ ಓವರ್ ಆಲ್ ಹೆಲ್ತ್ನ ನಾನು ನನ್ನ ಕಂಟ್ರೋಲ್ಗೆ ತೊಗೊಂಡಿದ್ದೀನಿ. ನನ್ನ ಹೆಲ್ತಿ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಾನು ಇವಾಗ 2025 ತುಂಬ ಕಾನ್ಫಿಡೆಂಟಿಂದ ನಾನು ಎಂಟರ್ ಆಗ್ಬೋದು. ಇದೇ ಹ್ಯಾಬಿಟ್ಸ್ನ ನಾನು ಇನ್ನೂ ಕಲ್ಟಿವೇಟ್ ಮಾಡ್ಕೊತಾ ಹೋಗ್ಬೋದು. ಐ ಶುಡ್ ನಾಟ್ ಗಿವ್ ಅಪ್ ಆನ್ ದಿಸ್ ವೆಯ್ಟ್ ಲಾಸ್. ದಿಸ್ ಇಸ್ ನಾಟ್ ದಿ ಎಂಡ್. ಈ 75 ಡೇಸ್ ಚಾಲೆಂಜ್ ನಾನು ಆಲ್ರೆಡಿ ಹೇಳಿದೆ ಒಂದು ರುಟೀನ್ನ ಬಿಲ್ಡಪ್ ಮಾಡೋದಕ್ಕೆ ಅಂತ. ಸೊ ಆ ರುಟೀನ್ ಬಿಲ್ಡಪ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಈ 2025 ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ನಾವು ಸ್ಟಾರ್ಟ್ ಮಾಡೋಣ. ಸೊ ಐ ಆಮ್ ನಾಟ್ ಗೋನಾ ಗಿವ್ ಅಪ್. ಸೊ ಹಾಗೆ 75 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿದೆ. ಆ್ಯಸ್ ಅ ನ್ಯೂ ಕಾಂಟೆಂಟ್ ಕ್ರಿಯೇಟರ್ ದಿಸ್ ಇಸ್ ಲೈಕ್ ವೆರಿ 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 ಹೊಸ ವಿಷಯ ನನಗೆ. ಈ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ, ನಾನು ಏನು ತಿಂತೀನಿ ಅದನ್ನೆಲ್ಲ ವಿಡಿಯೋ ಮಾಡೋದು ಅದೆಲ್ಲ ಹೊಸ ವಿಷಯ ಅಲ್ವಾ. ಸೊ ಆ ಥರ ಇರುವಾಗ ನಾನು ಬೇರೆ 75 ಡೇಸ್ ಚಾಲೆಂಜ್ನ ತೊಗೊಂಡ್ಬಿಟ್ಟೆ. 1 ಡೇ 2 ಡೇಸ್ ಮಾಡೋದೇ ಎಷ್ಟು ಕಷ್ಟ ಇರುತ್ತೆ. ಎವ್ರಿ ಡೇ ಎದ್ದು 75 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಐ ಆಮ್ ರಿಯಲಿ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾಕಂದರೆ
ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಫಾರ್ ಮೀ ಎವ್ರಿ ಡೇ ಆ ವಾಯ್ಸ್ ಓವರ್ಸ್ ಇರ್ಬೋದು. ಐ ಡೋಂಟ್ ಥಿಂಕ್ ನಾನು 100% ಕೊಟ್ಟೆ ಅನಿಸಿಲ್ಲ ವಾಯ್ಸ್ ಓವರ್ಸಲ್ಲಿ, ಬಿಕಾಸ್ ನೋ ಐ ಕುಡ್ ಹ್ಯಾವ್ ಬೀನ್ ಮೋರ್ ಕ್ರಿಯೇಟಿವ್ ಅಬೌಟ್ ಇಟ್. ಬಟ್ ಟೈಮ್ ಸಾಲದಿದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಅಂತ ನಾನು ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಐ ಡಿಡ್ ವಾಸ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೀರಿಯಸ್ಲಿ ದಿಸ್ ವಾಸ್ ಅ ವೆರಿ ವೆರಿ ರ್ಯಾಂಡಮ್ ಐಡಿಯಾ, ನಾನು ಆಲ್ರೆಡಿ ಹೇಳಿದ್ದೀನಿ ಸಹ. ಬಟ್ ಇವಾಗ 650 ಮೆಂಬರ್ಸ್ ಏನು ಇವಾಗ 650 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಐ ಥ್ಯಾಂಕ್ ಈಚ್ ಒನ್ ಆಫ್ ಯು. ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಿದ್ದೀರಾ. ಐ ರಿಯಲಿ ಹೋಪ್ ನೆಕ್ಸ್ಟ್ ವರ್ಷ ತನಕ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ವರ್ಷ ನಮ್ಮ ಫ್ಯಾಮಿಲಿ ಇನ್ನೂ ದೊಡ್ಡದಾಗಿರುತ್ತೆ ಅಂತ ಐ ರಿಯಲಿ ಹೋಪ್. ಸೊ ಐ ಆಮ್ ಲೈಕ್ ಈಗಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸೊ 2024 ಹೀಗಿತ್ತು. ನನಗಂತೂ ಸಖತ್ ಬ್ಲಾಗ್ ಬಸ್ಟರ್ ಇಯರ್ ಅಂತ ಹೇಳ್ಬೋದು. ನಿಮಗೆಲ್ಲ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಾಟ್ ವಾಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಫಾರ್ ಯು ಇನ್ 2024 ಅದನ್ನು ಸಹ ತಿಳಿಸಿ. ಸೊ ವೆನ್ ಐ ಸ್ಟಾರ್ಟೆಡ್ ದ ಇಯರ್ 2024 ಸ್ಟಾರ್ಟ್ ಮಾಡುವಾಗ ಜನವರಿಲಿ ಐ ವಾಸ್ ಕ್ಯಾರಿಂಗ್ ಮೈ ಲಿಟಲ್ ಬೇಬಿ ಗರ್ಲ್. ಇವಾಗ ಶಿ ಇಸ್ ಗೋಯಿಂಗ್ ಟು ಬಿ 9 months ವೆರಿ ಸೂನ್. ಶಿ ಇಸ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಬೇಬಿ ಗರ್ಲ್ ಐ ಹ್ಯಾವ್ ಇನ್ ಮೈ ಆರ್ಮ್ಸ್ ಟುಡೇ. ಸೊ ಈ 2024 ನನಗೆ ಮಗುನ ಕೊಟ್ಟಿದೆ. ಅದರ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಪಾಠಗಳನ್ನ ಹೇಳ್ಕೊಟ್ಟಿದೆ, ಸಿಕ್ಕಾಪಟ್ಟೆ ಲೆಸನ್ಸ್, ಸಿಕ್ಕಾಪಟ್ಟೆ ರಿಯಲೈಸೇಷನ್ಸ್, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ಕೊತಾ ಹೋದರೆ ಏನೋ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. 2024 ಹೇಗಾಯಿತು ಅಂತಲೇ ಗೊತ್ತಿಲ್ಲ. ದೇ ಸೇ ಅಲ್ವಾ, ವೆನ್ ಯು ಹ್ಯಾವ್ ಅ ನ್ಯೂ ಬಾರ್ನ್ ಡೇ ಫೀಲ್ಸ್ ಲೈಕ್ ಅ ಇಯರ್, ಇಯರ್ ಫೀಲ್ಸ್ ಲೈಕ್ ಅ ಡೇ ಅಂತ. ಸೀರಿಯಸ್ಲಿ ಹಾಗೆ ಫೀಲ್ ಆಗ್ತಿದೆ. ಇಯರ್ ಹೆಂಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಬೇಗ 2024 ಎಂಡ್ ಆಗ್ತಿದೆ, ಎಷ್ಟು ಬೇಗ 2025 ಸ್ಟಾರ್ಟ್ ಆಗ್ತಿದೆ ನೋಡ್ಕೊಳ್ಳಿ. ಹೀಗೆ ನಾವು ಕುತ್ಕೊಂಡು 2025 ಎಂಡ್ ಆಗುವಾಗ ಕೂಡ ಸೇಮ್ ಹೇಳ್ತೀವಿ, ಎಷ್ಟು ಬೇಗ ಇಯರ್ ಮುಗ್ದೋಯ್ತು ಅಂತ. ಸೊ ಡೇಸ್ ಆರ್ ಗೋಯಿಂಗ್ ಸೋ ಫಾಸ್ಟ್. ಟೈಮ್ ಸಹ ಹಾಗೆ ಫಾಸ್ಟಾಗಿ ಹೋಗ್ತಿದೆ. ನಾವು ಕಾಲದ ಜೊತೆ ನಡಿಬೇಕು. ಸೊ ಹಾಗೆ ನಾವು ಫಾಸ್ಟಾಗಿ ಅದ್ರ ಜೊತೆಗೇನೆ ನಾವು ಫ್ಲೋನಲ್ಲಿ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫು. ಸೊ 2025ಗೆ ನನಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಗೋಲ್ಸ್ ಇದೆ. ನೋಡೋಣ 2025ಅಲ್ಲಿ ಅದನ್ನೆಲ್ಲ ಅಚೀವ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಸೊ ನಿಮಗೆ ಬೆಸ್ಟ್ ಮೂಮೆಂಟ್ ಯಾವುದು 2024ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೇಳ್ತೀರಾ ಅಂದರೆ 2024ಅಲ್ಲಿ ಆಬ್ವಿಯಸ್ಲಿ ಮಗು ಹುಟ್ಟಿದ್ದು. ಆ್ಯಂಡ್ ಮಗು ಹುಟ್ಟಿದ್ದು, ಅವಳು ಹುಟ್ಟಿ ನನಗೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಿಕ್ತು. ಆ್ಯಂಡ್ ಅವಳಿಗೆ 9 months ಆಗ್ತಾ ಬರ್ತಿದೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಮೂಮೆಂಟ್ ದಟ್ ಐ ಹ್ಯಾವ್ ಸ್ಪೆಂಟ್ ವಿತ್ ಹರ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ ಗಾಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಇಯರ್ಸ್. ನನಗೆ ಈ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡೋದಕ್ಕೆ ಅವಕಾಶ ಸಿಕ್ತು 2024ಅಲ್ಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ನಾನು ಈ 2024ಅಲ್ಲಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ದಟ್ಸ್ ಡೆಫಿನೆಟ್ಲಿ ಗೋನಾ ಬಿ ಮೈ ಹಸ್ಬೆಂಡ್. ಗೊತ್ತಿಲ್ಲ, ಎಮೋಷ್ನಲ್ ಫೀಲ್ ಆಗ್ತಿದೆ. ಹಿ ವಾಸ್ ಫೈನ್ ಕಂಟ್ರೋಲ್. ಸೊ ಈ 2024ಅಲ್ಲಿ ನಮ್ಮ ರಿಲೇಷನ್ಶಿಪ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಬಿಕಾಸ್ ಆಫ್ ಮೈ ಬೇಬಿ. ಇದನ್ನು ನಾನು ಹೇಳಲೇಬೇಕು. ದ ಮೊಮೆಂಟ್ ವಿ ನ್ಯೂ ವಿ ವರ್ ಪ್ರೆಗ್ನೆಂಟ್, ಆವಾಗಲಿಂದ ಹಿಡಿದು ಮಗು ಹುಟ್ಟೋ ತನಕ, ಮಗು ಹುಟ್ಟಿದ ಮೇಲೆ ಕೂಡ ಹಿ ಟುಕ್ ಕೇರ್ ಆಫ್ ಮೀ ಸೋ ವೆಲ್. ದ ಬೆಸ್ಟ್ ಮೂಮೆಂಟ್ ನಾವಿಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋದು ಅಂತ ನಾನು ಅಂದ್ಕೊಂಡ್ರೆ, ರೈಟ್ ಫ್ರಮ್ ದಿ ಬರ್ತ್, ಮಗು ಆಗಿದೆ ಅಂತ ಗೊತ್ತಾಗಲಿ ಅವ್ರು ನನ್ನ ವಾರ್ಡಲ್ಲಿ ನೋಡೋಕ್ಕೆ ಬಂದಾಗ್ಲಿಂದ ಹಿಡಿದು ಮಗುನ ಮನೆಗೆ ಕರ್ಕೊಂಬಂದು ಮಗು ಜೊತೆ ಆ ಫಸ್ಟ್ ನೈಟ್ ನಾವಿಬ್ಬರು ಸ್ಪೆಂಡ್ ಮಾಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಸೋ ಸ್ಪೆಷಲ್. ನಾನು ಈ ಮೂಮೆಂಟ್ಸ್ನ ಯಾವಾಗಲೂ ಚೆರಿಷ್ ಮಾಡ್ತೀನಿ. ಸೊ ಸೀರಿಯಸ್ಲಿ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್ ಇನ್ ದಿಸ್ ಪ್ರೋಸೆಸ್. ಮಗು ಹುಟ್ಟಿದ ಮೇಲೆ ಅವ್ರು ಬಂದು ನನ್ನ ನೋಡಿ ನನ್ನ ಬಗ್ಗೆ ಕೇರ್ ಮಾಡಿ, ಆ್ಯಂಡ್ ಮಗು ಸೊ ನಿಜ ಹೇಳಬೇಕಂದ್ರೆ ಹಿ ಹೆಲ್ಪ್ ಮೀ ಫಾರ್ ಬ್ರೆಸ್ಟ್ ಫೀಡಿಂಗ್ ದ ಬೇಬಿ ಆಲ್ಸೋ. ಯಾಕಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ನಮಗೂ ಗೊತ್ತಿರಲ್ಲ ಹೆಂಗೆ ಬೇಬಿನ ಹೋಲ್ಡ್ ಮಾಡಬೇಕು, ಬೇಬಿಗಿನ್ನೂ ಲ್ಯಾಚಿಂಗ್ ಇಶ್ಯೂಸ್ ಇರುತ್ತೆ. ಸೊ ಹೇಗೆ ಏನು ಅಂತಿರುವಾಗ he used to help me in those moments. He used to help the baby latch properly. ಸೊ ಆ ಥರ ಹೆಲ್ಪ್ ಮಾಡ್ತಿರು. ಆ್ಯಂಡ್ ದ ಫಸ್ಟ್ ಟೈಮ್ ನಾವು ಮೂವರು ಮನೆಗೆ ಒಂದು ಫ್ಯಾಮಿಲಿಯಾಗಿ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಆ್ಯಂಡ್ ಅವತ್ತು ರಾತ್ರಿ ಈ 6 ವರ್ಷ 7 ವರ್ಷ ಆಯಿತು ನಮ್ಮಿಬ್ಬರು ಪರಿಚಯ ಆಗಿ. ಅವತ್ತಿನ ರಾತ್ರಿ ಫಸ್ಟ್ ಟೈಮ್ ಅವರು ನನಗೆ ಅಡುಗೆ ಮಾಡಿಕೊಟ್ಟಿದ್ದು. ಗೂಗಲ್ ನೋಡಿಕೊಂಡು, ಐ ಮೀನ್ ಮೊಬೈಲ್ ನೋಡಿಕೊಂಡು ಅಡುಗೆ ಮಾಡಿಕೊಟ್ರು.
ಅನ್ನ ಬೇಳೆ ಸಾರು ಮಾಡಿದ್ರು. ಐ ಚೆರಿಶ್ ದೋಸ್ ಮೂಮೆಂಟ್ ಫಾರ್ ಎವರ್. ಆ್ಯಂಡ್ ಐ ಆಸ್ಕ್ಡ್ ಏನು ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ. ನನಗೆ ಬರುತ್ತೆ, ನೀನು ಮಾಡಿಸ್ಕೊಂತೀಯ ಅಂತ ನಾನು ಮಾಡಲ್ಲ ಅಂತ ಹೇಳಿದರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೇ ನಿನ್ಗೇನು ಬೇಕು ಅಂತ ಉಪ್ಪಿಟ್ಟು ಬೇಕು ಅಂದಿದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು, ನನಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು. ಆ್ಯಂಡ್ ನಿಮಗೆ ಗೊತ್ತೇ ಇರುತ್ತೆ, ಮಗುನ ಕರ್ಕೊಂಬಂದಾಗ ಸೊ ಹಾಸ್ಪಿಟ್ಲಿಂದ ಮಗುನ ಕರ್ಕೊಂಬಂದಾಗ ನಮ್ಮ ಬಾಡಿ ಸಹ ವೀಕ್ ಇರುತ್ತೆ. ಆ್ಯಂಡ್ ನಿದ್ದೆ ಅದು ಇದು ಅಂತ ನಮಗೇನು ಅಭ್ಯಾಸ ಇರೋದಿಲ್ಲ. ಸೊ ನಾನು ಈ ಮೂಮೆಂಟ್ನ ಯಾವಾಗಲೂ ಚೆರಿಷ್ ಮಾಡ್ತೀನಿ. ಏನಂದರೆ, ಸೊ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಹಾಸ್ಪಿಟ್ಲಿಂದ ಬಂದಿದ್ದ ದಿನ. ಚೆನ್ನಾಗಿ ಮಲ್ಕೊಂಬಿಟ್ವಿ. ಆಬ್ವಿಯಸ್ಲಿ ಅವ್ರಿಗೂ ಟಯರ್ಡ್ ಆಗಿರುತ್ತೆ, ಅವರು ನಿದ್ದೆ ಎಲ್ಲ ಕೆಡ್ತಾಯಿದ್ರು. ಸೊ ಮನೆಗೆ ಕರ್ಕೊಂಬಂದಿದ್ದ ದಿನ ನಾನು ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದೀನಿ. ನನ್ನ ಮಗಳದ್ದು ಏನಂದರೆ, ಹುಟ್ಟಾಗ್ಲಿಂದನೂ ಅಷ್ಟೇ ನಿಜವಾಗ್ಲೂ ಆ ದೇವರು ಆ ಮಿರಾಕಲ್ ಬೇಬಿ, ಅವಳು ಶಿ ಇಸ್ ರಿಯಲಿ ಸಚ್ ಅ ಸ್ವೀಟ್ ಬೇಬಿ. ಅಳ್ತಾ ಇರಲಿಲ್ಲ. ಎದ್ದಾಗ ಸುಮ್ಮನೆ ಎದ್ಬಿಟ್ಟು ಹಿಂಗೆ ಪಿಳ್ಪಿಳ ಅಂತ ನೋಡ್ಕೊಂಡಿರ್ತಿದ್ಲು, ಅಳ್ತಾ ಇರಲಿಲ್ಲ. ಇವಾಗಲೂ ಅಷ್ಟೇ ಎದ್ದಿದ ತಕ್ಷಣ ಅವಳು ಹತ್ಬಿಟ್ಟು ಅದೆಲ್ಲ ಮಾಡಲ್ಲ. ಅವಳು ಗೆಜ್ಜೆ ಸೌಂಡ್ ಏನಾದ್ರು ಕೇಳಿಸಿದ್ರೆ ನಮಗೆ ಗೊತ್ತಾಗುತ್ತೆ ಮಗು ಎದ್ದಿದೆ ಅಂತ. ಸೊ ಅವಳನ್ನ ಒಬ್ಬಳನ್ನೇ ಮಂಚದ ಮೇಲೆ ಬಿಟ್ಟು ಬರೋಕ್ಕೂ ಇವಾಗಲೂ ಸಹ ಭಯ ಆಗುತ್ತೆ. ಯಾಕಂದರೆ ಮಲಗಿರ್ತಾಳೆ, ಎದ್ಬಿಟ್ಟು ಬಂದ್ಬಿಟ್ಟಿರುತ್ತೆ. ಅಳಲ್ಲ, ಎದ್ದಿದ್ದೀನಿ ಅಂತೆಲ್ಲ ನಮಗೇನು ಸಿಗ್ನಲ್ ಗೊತ್ತಾಗೋದೇ ಇಲ್ಲ, ಕಾಲ್ಗೆಜ್ಜೆ ಸೌಂಡಲ್ಲೇ ಗೊತ್ತಾಗೋದು. ಸೊ ಆ ಮೂಮೆಂಟಲ್ಲಿ ಏನಾಯಿತು, ಮೇ ಬಿ ಶಿ ವಾಸ್ 1 ವೀಕ್ ಅಥವಾ 10 ಡೇಸ್ ಓಲ್ಡ್ ಇದ್ದಾಳೆ ಅನ್ಸುತ್ತೆ. ನನ್ನ ಪಕ್ಕದಲ್ಲಿದ್ಲು, ಎದ್ದಿದ್ದಾಳೆ. ಸೊ ನಮ್ಮ ಮನೆಯವ್ರಿಗೆ ಏನಾಗಿದೆ, ಹೆಂಗೆ ನೆನಪಾಗಿದೆ ಗೊತ್ತಿಲ್ಲ. ನನಗಂತೂ ನೆನಪಾಗಲೇ ಇಲ್ಲ ಅವಳು ಎದ್ದಿರೋದು. ಸೊ ನನ್ನ ಪಾಡಿಗೆ ನಾನು ಚೆನ್ನಾಗಿ ಮಲ್ಕೊಂಡಿದ್ದೀನಿ. ಅವ್ರೇನು ಮಾಡಿದ್ದಾರೆ, ನನಗೆ ಡಿಸ್ಟರ್ಬ್ ಆಗುತ್ತೆ, ನಾನು ಸರಿಯಾಗಿ ನಿದ್ದೆ ಮಾಡಲ್ಲ ಅಂದ್ಬಿಟ್ಟು ಮಗುನ ಕರ್ಕೊಂಡು ಹಾಲಿಗೆ ಬಂದ್ಬಿಟ್ಟು ಇದೇ ರಿಕ್ಲೈನರ್ ಮೇಲೆ ಕೂರಿಸ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡಿದ್ದಾರೆ. ಏನೋ ಹಾಗೆ ನೆನಪಾಯ್ತು ನನಗೆ, ಪಕ್ಕದಲ್ಲಿ ಮಗು ಇಲ್ಲ ಅಂತ. ಸಡನ್ನಾಗಿ ಎದ್ದು ನೋಡಿದ್ರೆ ಮಗು ಇಲ್ಲ. ಒಂದು ಸೆಕೆಂಡ್ ಭಯ ಆಯಿತು. ಆಮೇಲೆ ಹಾಲ್ಗೆ ಬಂದು ನೋಡಿದ್ರೆ ಅವರು ಮಗುನ ಇಟ್ಕೊಂಡು ಆಟ ಆಡಿಸ್ತಾ ಇದ್ರು. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಜನ ತಂದೆಯಂದ್ರು ಮಗುನ ನೋಡ್ಕೊಳ್ಳೋದ್ರ ಮುಖಾಂತರ ತಾಯಿಯರಿಗೆ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ನನ್ನ ಹಸ್ಬೆಂಡ್ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಮಗುನ ನೋಡ್ಕೊಳ್ಳೋದ್ರ ಮುಖಾಂತರ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಆ ಮೂಮೆಂಟ್ಸಲ್ಲೂ ಅಷ್ಟೇ, ನಾನು ನೋಡ್ಕೊತೀನಿ, ನೀನು ಮಲ್ಕೋ, ನಾನು ನೋಡ್ಕೊತೀನಿ, ನೀನು ಮಲ್ಕೋ, ಅದೇ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತಿತ್ತು ಅವ್ರಿಗೆ, ಅವಳಿಗೆ ಸೇವೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಒಂದು ಕಡೆ ಇದ್ರೂ ಅದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ, ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋ ಫೀಲ್ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ 2025 ನಮ್ಮ ರಿಲೇಷನ್ಶಿಪ್ ಹೀಗೆ ಇನ್ನೂ ಬೆಟರ್ ಆಗುತ್ತೆ. ಸೊ ನನ್ಗೆ ಇನ್ನೂ ಚೆನ್ನಾಗಿ ನೋಡ್ಕೊತೀವಿ ಅಂತ. ಟು ಬಿ ವೆರಿ ಹಾನೆಸ್ಟ್ ಹೇಳ್ಬೇಕಂದ್ರೆ, ಈ ಥರ ನೋಡ್ಕೊಂಡಿದ್ದು ಆಬ್ವಿಯಸ್ಲಿ ಎಲ್ಲರೂ ರಿಲೇಷನ್ಶಿಪ್ ಸ್ಟಾರ್ಟಿಂಗಲ್ಲೇ ಅಲ್ವಾ ಈ ಥರ ನೋಡ್ಕೊಳ್ಳೋದು. ಸೊ ಮದುವೆಗೆ ಮುಂಚೆ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಈ ಥರ ನೋಡ್ಕೊತಿದ್ದಿದ್ದು. ಸೊ ಇವಾಗ ಮಗು ಆದಮೇಲೆ ಇವಾಗ ಈ ಥರ ನೋಡ್ಕೊತಿರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ 2024ಅಲ್ಲಿ ದ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್ ಇಸ್ ಮೈ ರಿಲೇಷನ್ಶಿಪ್ ಹ್ಯಾಸ್ ಇಂಪ್ರೂವ್ಡ್. ಐ ಹ್ಯಾವ್ ರಿಯಲೈಸ್ಡ್ ಹೌ ಸ್ಟ್ರಾಂಗ್ ಐ ಹ್ಯಾವ್ ಬಿಕಮ್ ಅಂತ. ಸೊ ಹೇಳ್ತಾರಲ್ವಾ, ಪ್ರೆಗ್ನೆನ್ಸಿಲಿ ಮತ್ತು ಪೋಸ್ಟ್ ಪಾರ್ಟಮಲ್ಲೇ ನಮಗೆ ಗೊತ್ತಾಗುತ್ತೆ ಯಾರ್ಯಾರ ಟ್ರೂ ಕಲರ್ಸ್ ಏನೇನು ಅಂತ. ಐ ಮೀನ್ ಯಾರ್ಯಾರ್ದು ಟ್ರೂ ಫೇಸಸ್ ಹೇಗೆ ಹೇಗೆ, ಯಾರು ಬಂದು ನಿಮ್ಮನ್ನು ನೋಡ್ಕೊತಾರೆ, ಯಾರು ಹೇಗೆ ಟ್ರೀಟ್ ಮಾಡ್ತಾರೆ, ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀವ ಅಂತ. ನಾನು ಮಾತ್ರ ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಯಾರ್ಯಾರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂತ. ವೆನ್ ದೇ ನ್ಯೂ ಐ ವಾಸ್ ಪ್ರೆಗ್ನೆಂಟ್, ವೆನ್ ದೇ ನ್ಯೂ ಐ ವಾಸ್ ಗೋಯಿಂಗ್ ಟು ಡೆಲಿವರ್, ಯಾವಾಗ ಅವ್ರಿಗೆ ಗೊತ್ತಾಯಿತು ದಟ್ ಐ ಹ್ಯಾವ್ ಅ ನ್ಯೂ ಬಾರ್ನ್ ಬೇಬಿ, ನನಗೆ ಎಷ್ಟು ಕಷ್ಟ ಆಗ್ತಿದೆ ಫಿಸಿಕಲಿ ಮೆಂಟಲಿ ಅಂತ. ಯಾರ್ಯಾರು ಬಂದು ನನ್ನ ಜೊತೆಗೆ ನಿಂತರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಬಂದು ನನ್ನ ಜೊತೆಗೆ ನಿಂತಿಲ್ಲ, ಇಟ್ಸ್ ಓಕೆ, ಐ ಹ್ಯಾವ್ ಲರ್ನ್ಟ್ ಅ ಲೆಸನ್. ನೋಡಿ ನಾನು ಒಬ್ಬಳೇ ಎಷ್ಟು ಚೆನ್ನಾಗಿ ಫೇಸ್ ಮಾಡಿದ್ದೀನಿ, ಐ ಕ್ಯಾನ್ ಡೂ ಇಟ್ ಅಂತ ನನಗೆ ಪ್ರೂವ್ ಮಾಡೋಕ್ಕೆ ಸಿಕ್ಕಿದ್ದೆ ಅವಕಾಶ ನಿಮ್ಮ ಎಲ್ಲರಿಂದ. ಸೊ ಯಾರ್ಯಾರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಇನ್ ಎವ್ರಿ ವೇಸ್. ಮೆಂಟಲಿ ಆಗಿರ್ಬೋದು, ಒಬ್ಬರು ನಿಮ್ಮ ಅಟ್ಲೀಸ್ಟ್ ಐ ಮೀನ್ ಚೆಕ್ ಮಾಡ್ತಿದ್ದಾರೆ ನಿಮಗೆ ಹೇಗಿದ್ದೀರಾ, ಹೇಗೆ ನಡೀತಿದೆ ಮಗುದು, ಹೇಗೆ ಆಗ್ತಿದೆ, ನೀವಿಬ್ರು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಅಟ್ಲೀಸ್ಟ್ ಒಂದು ಚೆಕ್ ಮಾಡೋದು ಸಹ ಇಟ್ಸ್ ಅ ಸಪೋರ್ಟ್ ಫಾರ್ ಅಸ್, ಇಟ್ಸ್ ಅ ಮೆಂಟಲ್ ಆ್ಯಂಡ್ ಮಾರಲ್ ಸಪೋರ್ಟ್ ಫಾರ್ ಅಸ್. ಸೊ ಯಾರ್ಯಾರು ಹೇಗೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಪ್ರತಿಯೊಂದು ನೆನಪಿದೆ, ಅದನ್ನು ಮರೆಯೋದಕ್ಕಾಗೋದಿಲ್ಲ. ಸೊ ಐ ಆಲ್ಸೋ ನೋ ಹೌ ಸ್ಟ್ರಾಂಗ್ ಐ ಆಮ್ ಅಂತ. ಸೊ ಅಷ್ಟೇ, 2024 ಅಂತೂ ಸಿಕ್ಕಾಪಟ್ಟೆ ಮೋಸ್ಟ್ ನನಗಂತೂ ಫಸ್ಟ್ ಟೈಮ್ ಮೈ ಹಸ್ಬೆಂಡ್ ಕುಕ್ಡ್ ಫಾರ್ ಮೀ. ಫಸ್ಟ್ ಟೈಮ್ ಒಂಥರ ನಾವಿಬ್ಬರು ಎಷ್ಟೇ ಜಗಳ ಆಡ್ಬೋದು, ಎಷ್ಟೇ ಏನೇ ಮಾಡ್ಬೋದು, ದ ಫಸ್ಟ್ ಟೈಮ್ ಐ ಫೆಲ್ಟ್ ಐ ಮೇಡ್ ಅ ರೈಟ್ ಚಾಯ್ಸ್ ಬೈ ಚೂಸಿಂಗ್ ದಿಸ್ ಮ್ಯಾನ್ ಅಂತ ಅನಿಸ್ತು. ವೆನ್ ಹಿ ಟುಕ್ ಕೇರ್ ಆಫ್ ದ ಬೇಬಿ ಆ್ಯಂಡ್ ಮೀ ಬೋತ್ ಟುಗೆದರ್. ಆ್ಯಂಡ್ ಮನೆ ಕೂಡ ಯೂಸ್ ಟು ಕುಕ್, ಯೂಸ್ ಟು ಕ್ಲೀನ್ ಆ್ಯಂಡ್ ಡೂ ಎವ್ರಿ ಸಿಂಗಲ್ ಥಿಂಗ್ ಆನ್ ದಿಸ್ ಅರ್ತ್. ಸಿಂಹಾನ ನೋಡ್ಕೊತಿದ್ರು, ನನ್ನ ನೋಡ್ಕೊತಿದ್ರು, ಮಗುನ ನೋಡ್ಕೊತಿದ್ರು, ಹಿ ಹ್ಯಾಸ್ ಡನ್ ಎವ್ರಿಥಿಂಗ್. ಆ ಥರ ಸೈಡ್ ಆಫ್ ಮೈ ಮ್ಯಾನ್ನ ನೋಡೋಕ್ಕೆ ಸಿಕ್ಕಿದ್ದೆ ನನಗೆ 2024ಅಲ್ಲಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಇಯರ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಡಾಟರ್ ಆಲ್ಸೋ. ಅವಳು ಬಂದಿದ್ದಾಳೆ, ಎಲ್ಲ ಸಖತ್ತಾಗುತ್ತೆ. ಸೊ ನಂಗೆ ಗೊತ್ತು ಎಲ್ಲ ಪಕ್ಕ ಟ್ರ್ಯಾಕಿಗೆ ಬರುತ್ತೆ ಅಂತ.
ಸೊ ಸಖತ್ತಾಗಿ 2024 ಚೆನ್ನಾಗಿ ನಡೆದಿದೆ ನನಗಂತೂ. ಆ್ಯಂಡ್ ನಾನು ಒಂದು ಲೆಸನ್ ಏನು ಕಲ್ತಿದ್ದೀನಿ ಅಂದರೆ ಪೇಷನ್ಸ್. ಮಗು ಹುಟ್ಟಿದ್ಮೇಲೆ ಯಾವುದೇ ತಾಯಿ ಕೇಳೋರು ಅದೇ ಹೇಳೋದು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಕಳಿಸಿದ್ದಾಳೆ. ಅದೊಂದು ಗ್ರ್ಯಾಟಿಟ್ಯೂಡ್ನೆಸ್ ಬಂದ್ಬಿಟ್ಟಿದೆ ನನಗೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಹೋಲ್ ಯೂನಿವರ್ಸ್. ಈ ಥರ ನನ್ನ ಲೈಫು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಈ 2024ಅಲ್ಲಿ ಅಂತ ಹೇಳ್ಬೋದು. 2022 or 2023, 2021 was the bad years for me, but 2024 was a really, really, really good year that I'm gonna remember this year forever. ಹಾಗೆ ಚೆನ್ನಾಗಿತ್ತು. ನಿಮಗೆಲ್ಲ ಹೇಗಿತ್ತು 2024 ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ವರ್ಡ್ ಕಮೆಂಟ್ ಮಾಡಿ, ನಿಮಗೆ ಹೇಗಿತ್ತು? ವರ್ ಯು ಹ್ಯಾಪಿ, ವರ್ ಯು ಸ್ಯಾಡ್, ವರ್ ಯು ಸ್ಯಾಟಿಸ್ಫೈಡ್, ವರ್ ಯು ಡಿಸ್ಸ್ಯಾಟಿಸ್ಫೈಡ್, ಆರ್ ಯು ಸ್ಟಿಲ್ ಲುಕಿಂಗ್ ಫಾರ್ ಆರ್ ಯು ಸ್ಟಿಲ್ ಲುಕಿಂಗ್ ಫಾರ್ ಮೋರ್ ಆಪರ್ಚುನಿಟೀಸ್ ಇನ್ 2025? ಎಲ್ಲಾನು ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಬಿ ರಿಯಲಿ ಹ್ಯಾಪಿ ಟು ನೋ ಅಬೌಟ್ ಯುವರ್ ಲೈಫ್ ಆಸ್ ವೆಲ್. ಇನ್ನು ಅವಾಗಲೇ ಹೇಳ್ತಿದ್ದೆ, ಐ ವಾಸ್ ಸೋ ಎಮೋಷ್ನಲ್ ದಿಸ್ ವೀಕ್. ಯಾಕಂದರೆ ಇನ್ನು January 1st ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ಜಾಬ್. ಸೊ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನನಗೆ, ಮಗುನ ನೋಡಿಕೊಂಡು ಆಫೀಸ್ ನೋಡಿಕೊಂಡು ಈ ವ್ಲಾಗ್ಸು, ಕಾಂಟೆಂಟ್ ಕ್ರಿಯೇಷನ್, ರೂಟೀನ್ ಎಲ್ಲ ಮತ್ತೆ ಇದು ಮಾಡೋದಕ್ಕೆ. ನಂಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ಬಟ್ ಐ ವಿಲ್ ಟ್ರೈ ಟು ಬಿ ಕನ್ಸಿಸ್ಟೆಂಟ್. ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಟ್ರೈ ಟು ಆ ಥರ ಕಂಟೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು 9 months ನೋಡ್ಕೊಂಡಿದ್ದಾದ್ಮೇಲೆ January 1st ಇಂದ ಅವ್ರ ಅಪ್ಪ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ಬೇಬಿ. ಸೊ ಈ ವಾರದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹೀಗೆ ಅಂತೆಲ್ಲ ಹೇಳ್ಕೊಂಡು, ಮಗುನ ಯಾರ ಹತ್ರನೂ ಕೊಡಬೇಡಿ, ಮಗುಗೆ ನೀವೇ ತಿನ್ನಿಸಿ. ಯಾಕಂದರೆ ಅಮ್ಮಗೆ ಇದ್ದೇ ಇರುತ್ತಲ್ಲ. ಸೊ ಇಷ್ಟು ದಿನ ಸ್ವೀಟು ಸಾಲ್ಟ್ ಏನು ಕೊಡ್ತೀರಾ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತನಕ ಜಸ್ಟ್ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡ್ಕೊಂಡು ಬಂದಿದ್ದೀನಿ, ಯಾವುದೇ ಫಾರ್ಮುಲಾ ಮಿಲ್ಕ್ ಕೊಟ್ಟಿಲ್ಲ. ಸೊ ನಾನು ಪಂಪ್ಡ್ ಮಿಲ್ಕ್ನ ಮಗುಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೇಳ್ಕೊಡ್ತಾ ಇದ್ದೀನಿ, ಬ್ರೆಸ್ಟ್ ಮಿಲ್ಕ್ ಆಚೆ ಎಷ್ಟೊತ್ತು ಇಡ್ಬೋದು, ಫ್ರಿಜ್ ಒಳಗೆ ಎಷ್ಟೊತ್ತು ಇಡ್ಬೋದು, ಒಂದ್ಸಲ ಅವಳು ಕುಡಿದ್ಮೇಲೆ ಎಷ್ಟೊತ್ತಿಗೆ ಅದನ್ನು ಖಾಲಿ ಮಾಡಬೇಕು, ಆ್ಯಂಡ್ ಅವಳ ರೂಟೀನ್ ಹೇಗಿರುತ್ತೆ, ಹೇಗೆ ಮಲಗಿಸ್ಬೇಕು ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಐ ಆಮ್ ಕಾನ್ಸ್ಟೆಂಟ್ಲಿ ರಿಮೈಂಡಿಂಗ್ ಈ ವಾರದಿಂದ ಹೇಳ್ತಾನೆ ಇದ್ದೀನಿ, ಹಾಗೆ ಹೀಗೆ ಹಿಂಗೆ ಮಾಡಿ ನಾನು ಬರೋ ತನಕ ಏನಾದರೂ ಏನಂದರೆ ಎಂಥ ಎಮರ್ಜೆನ್ಸಿ ಇದ್ದರೂ 20 ಮಿನಿಟ್ಸಲ್ಲಿ ನಾನು ಮನೆಗೆ ಬರ್ಬೋದು. ಆ ಥರನೇ ಇದೆ. ನಮ್ಮ ಆಫೀಸು ತುಂಬ ಹತ್ರನೇ ಇದೆ, ಅಷ್ಟೊಂದು ದೂರ ಅಂತ ಏನಿಲ್ಲ, ಅಷ್ಟೊಂದು ಹತ್ರನೂ ಅಂತ ಇಲ್ಲ. ಸೊ ಏನಾದರೂ ಇಮಿಡಿಯೇಟ್ಲಿ ನಾನು ಬೇಕಂದರೆ ಐ ಕ್ಯಾನ್ ಕಮ್, ಅವರೇ ಅವಳನ್ನ ತೊಗೊಂಬರ್ಬೋದು. ಸೊ ಆ ಥರನೇ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಮೇ ಬಿ ಗೊತ್ತಿಲ್ಲ Jan 1st ಹೋಗ್ತೀನೋ ಇಲ್ವೋ ಅಂತ. ನೀವು ಇವತ್ತಿನ ಮಗುನ ಅಳಿಸ್ಬಾರ್ದು. ಸೊ Jan 1st ಹೋಗಿಲ್ಲ ಅಂದರೆ ನಾಳೆ, ಇಲ್ಲಾಂದರೆ ನಾಡಿದ್ದು Jan 2nd ಹೋಗ್ತೀನಿ. ಎನಿವೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. 6 months ಮೆಟರ್ನಿಟಿ ಲೀವ್ ಆದಮೇಲೂ 3 months ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಆಫ್ ದ ಬೇಬಿ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ಅಂತ. ಸೊ ಅವಳು ಇದ್ಬಿಡ್ತಾಳೆ, ಅವಳಿಗೇನೂ ಪ್ರಾಬ್ಲಮ್ ಇಲ್ಲ. ಶಿ ಈಸ್ ರಿಯಲಿ ಬ್ಲೆಸ್ಡ್ ಬೇಬಿ ಅಂತ ಹೇಳ್ಬೋದು. ಶಿ ಈಸ್ ರಿಯಲಿ ವೆಲ್ ಪ್ರಿಪೇರ್ಡ್. ಅವಳ ಮೇಲಿಂದ ಬರೋವಾಗಲೇ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿ ಬಂದಿದ್ದಾಳೆ. ಅಮ್ಮನೇ ಬೇಕು ಅಂತ ಏನಿಲ್ಲ, ಅವಳು ಆರಾಮಾಗಿ ಇದ್ಬಿಡ್ತಾಳೆ. ಅವಳ ಕಡೆಯಿಂದನೂ ಪ್ರಾಬ್ಲಮ್ ಇಲ್ಲ. ಇವಾಗ ಪ್ರಾಬ್ಲಮ್ ಇರೋದೇ ನನ್ನ ಕಡೆಯಿಂದ. ಹೇಗೆ ಅವಳನ್ನ ಬಿಟ್ಟು ಇರೋದು ಅಂತ ನೆನೆಸ್ಕೊಂಡ್ರೆ ಸೀರಿಯಸ್ಲಿ ನಾನು ಹತ್ಕೊಂಡ್ಬಿಡ್ತೀನಿ. ಬಟ್ ಐ ಆಮ್ ಟ್ರೈಂಗ್ ಟು ಕಂಟ್ರೋಲ್ ಇಟ್. ಹೇಗಿರ್ತೀನಿ ಅವಳನ್ನ ಬಿಟ್ಟು ಅಂತ ನನಗೆ ಗೊತ್ತಿಲ್ಲ. ಐ ನೋ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ಅಷ್ಟೇ. ಸೊ ಫ್ಯೂ ಅವರ್ಸ್ ಅವಳನ್ನ ಬಿಟ್ಟು ಹೋಗಿ ಬರ್ತೀನಿ. ಐ ನೋ ಶಿ ವಿಲ್ ಬಿ ಇನ್ ದ ಸೇಫ್ ಹ್ಯಾಂಡ್ಸ್. ಸೊ ಅವ್ರು ಚೆನ್ನಾಗೇ ನೋಡ್ಕೊತಾರೆ ಅಂತ ಗೊತ್ತು. ಇಲ್ಲ ಅಂದರೆ ಅಮ್ಮ ಇರ್ತಾರೆ, ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅವಳನ್ನ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಧೈರ್ಯವಾಗಿ ಹೋಗಿ ಬರ್ತೀನಿ. ಏನು ಗೊತ್ತಾ, ಇವಾಗ ಹೋಗಿಲ್ಲ ಅಂದರೆ ಇನ್ನು ಮುಂದಕ್ಕೆ ನಂಗೆ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ, ಇನ್ನೂ ಜಾಸ್ತಿ ಅಟ್ಯಾಚ್ ಆಗಿಬಿಟ್ರೆ. ಸೊ ಶಿ ಈಸ್ ಗುಡ್, ಶಿ ಈಸ್ ಡೂಯಿಂಗ್ ರಿಯಲಿ ಗುಡ್. ಅವಳಿಗೆ ಅಮ್ಮನೇ ಬೇಕಂತೇನಿಲ್ಲ, ಹೊಟ್ಟೆಗೆ ಏನಾದ್ರು ಸಿಕ್ಕಿದ್ರೆ ಊಟ ಹಾಕಿ ಹಾಲು ಕುಡ್ಕೊಂಡ್ರೆ ಆರಾಮಾಗಿರ್ತಾಳೆ. ಸೊ ಐ ರಿಯಲಿ ಹೋಪ್ ಅವಳು ಬಾಟಲ್ ಫೀಡ್ ತೊಗೊತಾಳೆ ಅಂತ. ನೀವು ಯಾರಾದರೂ ಇವಾಗ ನ್ಯೂ ಮಾಮ್ಸ್ ಇದ್ದರೆ ದಯವಿಟ್ಟು ಅವಾಗ ಒಂದು ಸ್ವಲ್ಪ ಬಾಟ್ಲ್ ಇಂಟ್ರಡ್ಯೂಸ್ ಮಾಡಿ ಅಭ್ಯಾಸ ಮಾಡಿಸಿ. ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಬಾಟ್ಲ್ ಇಂಟ್ರಡ್ಯೂಸ್ ಮಾಡ್ಸೋಕ್ಕೆ ಅವಳಿಗೆ. ಅವಳು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬಾಟ್ಲ್ ಫೀಡ್ ತೊಗೊತಾನೆ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಇವಾಗ ಓಕೆ, ಇವಾಗ ಹೇಳ್ಕೊಟ್ಟು ಅವರಪ್ಪ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ, ನಾನೊಂದು ಸ್ವಲ್ಪ ಎವ್ರಿ ಡೇ ನೀರು ಕೊಟ್ಟು ಅದರಲ್ಲಿ ಹಾಗೆ ಅಭ್ಯಾಸ ಮಾಡಿಸಿದ್ದೀವಿ ಬಾಟ್ಲ್ ಫೀಡ್ ತೊಗೊಳೋದಕ್ಕೆ. ಸೊ ಅವಳು ಸಾಲಿಡ್ಸ್ ತಿನ್ಕೊತಾಳೆ, ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಿನ್ಕೊತಾಳಲ್ಲ. ಸೊ ಮಿಲ್ಕು ಪಂಪ್ ಮಾಡಿ ಇಟ್ಟೋಗಿರ್ತೀನಿ. ಸೊ ಐ ಆಮ್ ರಿಯಲಿ ಹೋಪಿಂಗ್ ಫಾರ್ ದ ಬೆಸ್ಟ್. ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಿದ್ದೀನೋ ಇಲ್ಲ ಏನೋ ಗೊತ್ತಿಲ್ಲ,
ಬಟ್ ಎಲ್ಲಾನು ಅವಳಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲ ಅಂದರೆ ಜಸ್ಟ್ ಕಾಲ್ ಮಾಡಿದ ತಕ್ಷಣ ಪಟ್ಟಂತ ಇಲ್ಲಿ ಇದ್ಬಿಡ್ತೀನಿ. ಸೊ ನೋಡೋಣ 2025 ಹೇಗಾಗುತ್ತೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಹೋಪಿಂಗ್ ಫಾರ್ ಬೆಸ್ಟ್ ಅಷ್ಟೇ. 2024 ಚೆನ್ನಾಗಾಯಿತು, 2025 ಹಿಂಗಾಗಿದೆ. ನನ್ನ ಲೈಫಲ್ಲಂತೂ 2024 ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟ್ಸ್ ನಡೀತು. ಅದರಲ್ಲಿ ಒಂದಂದರೆ ಈ 75 ಡೇಸ್ ಚಾಲೆಂಜ್ನ ತಗೊಂಡಿದ್ದು ಅಂತಲೇ ಹೇಳ್ಬೋದು. ಈ 75 ಡೇಸ್ ಚಾಲೆಂಜಲ್ಲಿ 75th ಡೇ ಇವಾಗ ಒಂದು ಬ್ಯಾಲೆನ್ಸ್ಡ್ ಈಟಿಂಗ್ ಆಗಿರ್ಬೋದು, ಒಂದು ಹೆಲ್ತಿ ಮೈಂಡ್ನ ಡೆವಲಪ್ ಮಾಡ್ಕೊಳ್ಳೋದು, ಒಂದು ಬ್ಯಾಲೆನ್ಸ್ಡ್ ಬಾಡಿ, ಬ್ಯಾಲೆನ್ಸ್ಡ್ ಮೈಂಡ್ನ ನಾವು ಡೆವಲಪ್ ಮಾಡೋದು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಆ್ಯಂಡ್ ಈ 75 ಡೇಸಲ್ಲಿ ನನಗೆ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಿಸಿದೆ. ನನ್ನ ಸ್ಕಿನ್ನಲ್ಲಿ ಆಗಿರ್ಬೋದು, ಹೇರಲ್ಲಿ, ನನ್ನ ಬಾಡಿಯಲ್ಲಿ ನೀವೇ ನೋಡ್ತಿರ್ಬೋದು. ಸೊ I've lost some weight and this is just a beginning. ಇನ್ನೂ weight loss ಮಾಡೋದಿದೆ. I have not completely lost all my pregnancy weight, but I'm really satisfied. 75 ಡೇಸಲ್ಲಿ ಎಷ್ಟು weight loss ಆಗಿದೆ ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಕೆಲವೊಬ್ಬರು ಯಾರೋ DM ಮಾಡಿ ಕೇಳಿದರು, ಏನೋ ಮಿಲ್ಕ್ ಸಪ್ಲೈಗೆ ಏನಾದರೂ ಅಫೆಕ್ಟ್ ಆಗುತ್ತಾ, ನಾವು ಈ ಥರ ಡಯಟ್ ಮಾಡ್ತಿರೋದ್ರಿಂದ ಮಿಲ್ಕ್ ಸಪ್ಲೈಗೆ ಏನಾದರೂ ಅಫೆಕ್ಟ್ ಆಗುತ್ತಾ, ಬ್ರೆಸ್ಟ್ ಮಿಲ್ಕ್ ಎಲ್ಲ ಹೇಗೆ ಆಗ್ತಿದೆ ಅಂತ. ಸೊ ನನಗೆ ಮಿಲ್ಕ್ ಸಪ್ಲೈನಲ್ಲಿ ಯಾವುದೇ ಎಫೆಕ್ಟ್ ಆಗಿಲ್ಲ. ಅವಳಿಗೆ ಆರಾಮಾಗಿ ಸಾಕಾಗ್ತಿದೆ ಹಾಲು. ಸೊ ನಾನು ಯಾವುದು ಏನೋ ಕಡಿಮೆ ತಿಂತಿದ್ದೀನಿ ಅಂದಿದ ತಕ್ಷಣ ನ್ಯೂಟ್ರಿಯೆಂಟ್ಸಲ್ಲಿ ಏನೂ ಕಡಿಮೆ ಮಾಡಿಲ್ಲ. ನೀವೇ ನೋಡಿರ್ತೀರ ನನ್ನ ಪ್ಲೇಟ್ಸು. ಸೊ ಪ್ರೋಟೀನು, ಫೈಬರು, ಕಾರ್ಬ್ಸ್ ಎಲ್ಲ ನಾನು ಚೆನ್ನಾಗೇ ತಿನ್ಕೊಂಬಂದಿರೋದ್ರಿಂದ ಮಿಲ್ಕ್ ಸಪ್ಲೈ ನನಗೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತಲ್ವ. ನಾನು ಸ್ಟಾರ್ಟ್ ಮಾಡಿದೆ 6 ಮಂತ್ಸ್ ಮೇಲೆ. ಸೊ ಮಿಲ್ಕ್ ಸಪ್ಲೈ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದರಿಂದ ಮಿಲ್ಕ್ ಸಪ್ಲೈಗೆ ಏನೂ ಅಫೆಕ್ಟ್ ಆಗಿಲ್ಲ. ಅವಳಿಗೆ ಸಾಕಾಯಿತು ಆರಾಮಾಗಿ. ಸೊ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಬ್ರೆಸ್ಟ್ ಫೀಡಿಂಗ್. ಐ ರಿಯಲಿ ಹೋಪ್ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಏನಿದೆ ಗೊತ್ತಿಲ್ವಲ್ಲ ಫ್ಯೂಚರಲ್ಲಿ. ಸೊ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಮಿಲ್ಕ್ ಸಪ್ಲೈಗೆ ಏನೂ ಅಫೆಕ್ಟ್ ಆಗಿಲ್ಲ. ಸೊ ನೀವು ನ್ಯೂಟ್ರಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ತಿಂದರೆ, ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ. ಆರಾಮಾಗಿ ಇವಾಗ ಸಾಲಿಡ್ಸ್ ಬೇರೆ ತಿಂತಾರಲ್ವ. ಸೊ ಇವಾಗ ಹಾಲು ಸ್ವಲ್ಪ ಕಡಿಮೆನೇ ಕುಡಿತಾರೆ. ಸಾಲಿಡ್ಸ್ ತಿನ್ಕೊಂಡಿದ್ರೆ ಚೆನ್ನಾಗಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಟಿಪ್ಸ್ ಬೇಕಿದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದು, ಇವಾಗ ಐ ಆಮ್ ಗೋಯಿಂಗ್ ಟು ಬಿ ಅ ಪಂಪಿಂಗ್ ಮಾಮ್ ಸೂನ್. ಸೊ ಪಂಪಿಂಗ್ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದೆ ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಶಾರ್ಟ್ ವೀಡಿಯೋಸ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ ಅಪ್ಕಮಿಂಗ್ ಡೇಸಲ್ಲಿ. ಸೊ ಇವಾಗ ಜಾಸ್ತಿ ತಡ ಮಾಡೋದು ಬೇಡ. ನನ್ನ ವೆಯ್ಟ್ ಎಷ್ಟಾಗಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ 85 kgs, 84 kgs ಇದ್ದೆ. ಇವಾಗ ನಾನು 76 kgs ಆಗಿದ್ದೀನಿ. ಐ ಆಮ್ ರಿಯಲಿ ಸೋ ಹ್ಯಾಪಿ. ಯಾಕಂದರೆ 75 ಡೇಸಲ್ಲಿ 8 kgs ವೆಯ್ಟ್ ಲಾಸ್ ಮಾಡೋದು ಇಸ್ ನಾಟ್ ದಿ ಈಸಿಯೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಅದರಲ್ಲಿ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಯಾವುದೇ ಟೈಮ್ ಸಿಕ್ಕಿದ್ರು ನಾನು ಮಾಡಿಲ್ಲ. ಮಗುನ ಇಟ್ಕೊಂಡು ಮಾಡೋದಕ್ಕೆ ಆಗೋದೂ ಇಲ್ಲ. ಇವಾಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದೆ ಮಗು. ಓ ಮೈ ಗಾಡ್, ಒಂದು ಕಡೆ ಅಂತೂ ನಿಲ್ತಾನೆ ಇಲ್ಲ. ನಿಂತ್ಕೊಬೇಕು, ನಡಿಬೇಕು, ಕುತ್ಕೊಳ್ಬೇಕು, ಎದ್ದೊಳ್ಬೇಕಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಮನೆ ಕೆಲಸ, ಅವಳನ್ನ ನೋಡ್ಕೊಳ್ಳೋದು ಅದೇ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಎಕ್ಸಸೈಸ್ ಏನೂ ಮಾಡಿಲ್ಲ. ಈ 2025ಇಂದ ನಾನು ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಹಾಗೆ. ಕೆಲ್ಸಕ್ಕೆ ಹೋದ್ಮೇಲೆ ಹೇಗಿದ್ರು ಇನ್ನು ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಬಾಡಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಒಂದೇ ಸಲ ಸ್ಟ್ರೆಸ್ ಕೊಡೋದಿಲ್ಲ, ಸ್ವಲ್ಪ ರುಟೀನ್ ಬಿಲ್ಡ್ ಆಗಲಿ, ಅದನ್ನು ಅಭ್ಯಾಸ ಆಗಲಿ. ಎಲ್ಲ ಅಭ್ಯಾಸ ಆದಮೇಲಿಂದ ನಿಧಾನಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಎಕ್ಸಸೈಸ್. ನನ್ನ ಬಾಡಿಗೆ ಒಂದೇ ಸಲ ಯಾವುದೂ ಸ್ಟ್ರೆಸ್ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ನೋಡೋಣ. ಈ 75 ಡೇಸಲ್ಲಿ ಇಷ್ಟು 8 kgs ವೆಯ್ಟ್ ಲಾಸ್ ಆಗಿದೆ. ಇಂಚ್ ಲಾಸ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ನಾನು ಎಕ್ಸೆಲಿಂದ ಆಲ್ಮೋಸ್ಟ್ ಇವಾಗ ಎಮ್ಗೆ ಬಂದಿದ್ದೀನಿ. ನಾನು ಪ್ರೀ ಪ್ರೆಗ್ನೆನ್ಸಿಲಿ ಎಮ್ ಸೈಜೇ ಹಾಕೊಳ್ತಾ ಇದ್ದೆ. ಇವಾಗ ಎಮ್ ಸೈಜ್ ಚೆನ್ನಾಗಿ ಫಿಟ್ ಆಗ್ತಿದೆ. ಇಂಚ್ ಲಾಸ್ ಸಹ ಸಖತ್ತಾಗಿ ಆಗಿದೆ. ಆ್ಯಂಡ್ ನನ್ನ ಓವರ್ ಆಲ್ ಹೆಲ್ತಲ್ಲಿ ಕೂಡ ತುಂಬ ಬೆನಿಫಿಟ್ ಇದೆ. ನನ್ನ ಎನರ್ಜಿ ಎಲ್ಲೂ ಡ್ರೈನ್ ಆಗ್ತಿಲ್ಲ. ಐ ಕ್ಯಾನ್ ವರ್ಕ್ ವೆರಿ ಗುಡ್. ಮಾರ್ನಿಂಗಿಂದ ಲಾಸ್ಟ್ ನೈಟ್ ತನಕ ನನ್ನ ಎನರ್ಜಿ ಸಖತ್ತಾಗಿದೆ. ಸೊ ಐ ರಿಯಲಿ ಹೋಪ್ ನಾನು ಇದೇ ಡಯಟ್ ಪ್ಯಾಟ್ರನ್ನ 2025ಯಲ್ಲೂ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ವಾಟ್ಸ್ ಇನ್ ದ ಸ್ಟೋರ್ ಯಾರಿಗೆ ಗೊತ್ತು. ಸೊ ನೋಡೋಣ ಹೇಗೆ ನಡೆಯುತ್ತೆ ನಮ್ಮ 2025 ಅಂತ. ಐ ಆಮ್ ಆಲ್ಸೋ ರಿಯಲಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಇಯರ್. ಸೊ ಈ ವರ್ಷ ನನ್ನ ಜೊತೆ ನೀವು ಎಲ್ಲರೂ ಇದ್ದೀರಾ. ಆ್ಯಂಡ್ ನೋಡೋಣ, ಈ ಡಿಸೆಂಬರ್ ತನಕ
ಐ ರಿಯಲಿ ಹೋಪ್ ನಾನು ಕನ್ಸಿಸ್ಟೆಂಟ್ ಆಗಿ ಇದನ್ನ ಕಂಟಿನ್ಯೂ ಮಾಡ್ತೀನಿ ಯೂಟ್ಯೂಬ್ನ ಅಂತ. ಯಾಕಂದರೆ ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲಿಂದ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಐ ರಿಯಲಿ ಹೋಪ್ ನಾನು ಇದನ್ನು ಕನ್ಸಿಸ್ಟೆಂಟಾಗಿ ಹೀಗೆ ಅಪ್ಲೋಡ್ ಮಾಡಬೇಕು ಎಲ್ಲ ವೀಡಿಯೋಸ್ನ, ಹೀಗೆ ಕನ್ಸಿಸ್ಟೆಂಟಾಗಿ ಆ್ಯಕ್ಟಿವ್ ಆಗಿರಬೇಕು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅಂತ. ಐ ರಿಯಲಿ ಹೋಪ್. ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ದಯವಿಟ್ಟು ಹಾಗೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ಯಾರು ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ, ಎಲ್ಲೂ ಸ್ಕಿಪ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ 75 ಡೇಸ್ ಚಾಲೆಂಜ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಏನೋ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಆಗಿರ್ಬೋದು, ಅಥವಾ ನನ್ನ ವೆಯ್ಟ್ ಬಗ್ಗೆ, ಅಥವಾ ನನ್ನ ಎನರ್ಜಿ ಬಗ್ಗೆ, ಎನಿಥಿಂಗ್ ರಿಲೇಟೆಡ್ ಟು 75 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್, ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಅಥವಾ ಇಲ್ಲೇ ಕಮೆಂಟ್ ಮಾಡಿ ನೀವು ಶೇರ್ ಮಾಡ್ಕೊಬೋದು. ಐ ಟ್ರೈ ಟು ಕ್ಲಾರಿಫೈ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಮ ಫೋನಲ್ಲಿ ಬರುತ್ತೆ. ಸೊ ದಿಸ್ ಈಸ್ ದಿ ಲಾಸ್ಟ್ ವಿಡಿಯೋ ಆಫ್ 2024. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ಸೊ ಇಲ್ಲಿಗೆ ಮುಗಿಸೋಣ. ಆ್ಯಂಡ್ ಐ ವಿಶ್ ಯು ಆಲ್ ಅ ವೆರಿ 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 ಹ್ಯಾಪಿ ನ್ಯೂ ಇಯರ್. 2025 ವಿಲ್ ಬಿ ದಿ ಬೆಸ್ಟ್ ಇಯರ್ ಆಫ್ ಯುವರ್ಸ್. ಸೊ ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.